ಪಾಕಶಾಲೆಗೆ ಸ್ವಾಗತ. ನಾವೀಗ ಸಿಹಿ ಚಿರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ, ಅರ್ಧ ಲೋಟ ಹಾಲು ಹಾಕಿ, ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ತಾ ಬನ್ನಿ. ಈ ಸಿಹಿ ಚಿರೋಟಿ ತುಂಬ ಹಳೆಯ ಸಿಹಿ ತಿಂಡಿ ಮತ್ತು ಸಾಂಪ್ರದಾಯಿಕವಾದದ್ದು ಮತ್ತು ಕರ್ನಾಟಕದ ಹಳೆಯ ಸಿಹಿ ತಿಂಡಿಗಳಲ್ಲಿ ಒಂದು. ಇದನ್ನು ಅಜ್ಜಿ ತುಂಬ ಮಾಡ್ತಾಯಿದ್ರು. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಮೈದಾ ಹಿಟ್ಟನ್ನ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಕಲಸಾದ್ಮೇಲೆ ಅದನ್ನು ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಈಗ ಇದು ಒತ್ತೋದಕ್ಕೆ ರೆಡಿಯಾಗಿದೆ. ಈಗ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನ ಮಾಡಿಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಅದನ್ನು ಈ ರೀತಿ ಅಗಲವಾಗಿ ಒತ್ಕೊಳ್ಳಿ. ನಂತರ ಒಂದು ಮುಚ್ಚಳದ ಈ ರೀತಿ ಅದರ ಮೇಲೆ ಒತ್ತಿ ಅದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಉಳಿದ ಭಾಗನ ಎತ್ತಿದ್ರೆ ಸಾಕು. ಚಿರೋಟಿ ಒಂದೇ ಸಮನಾಗಿ ಸಿದ್ಧ ಆಗಿರುತ್ತೆ. ಈ ರೀತಿ ಇದನ್ನು ಒತ್ತಿಟ್ಕೊಂಡ್ರೆ ಸಾಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಒಂದೊಂದೇ ಚಿರೋಟಿಗಳನ್ನ ಹಾಕಿ, ತುಂಬ ಕಪ್ಪಗೆ ಬೇಯಬಾರ್ದು, ಸ್ವಲ್ಪ ಒಂಬಣ್ಣಕ್ಕೆ ಬಂದರೆ ಸಾಕು, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈಗ ಇದು ಬೇಯ್ತಾ ಇದೆ. ಬೆಂದ ನಂತರ ಸ್ವಲ್ಪ ಸಕ್ಕರೆನ ಪುಡಿ ಮಾಡಿಟ್ಕೊಂಡು ಬೆಂದಂಥ ಪೂರಿಗಳನ್ನ ಸಕ್ಕರೆ ಉದುರಿಸಿ ಸ್ವಲ್ಪ ಹೊತ್ತಿಡಬೇಕು. ಅದು ಸಕ್ಕರೆ ಅದಕ್ಕೆ ಹಿಡಿಬೇಕು. ಈಗ ಸಕ್ಕರೆ ಹಿಡ್ದಿದೆ. ಈ ಚಿರೋಟಿನ ಯಾವಾಗಲೂ ದಸರಾ ದೀಪಾವಳಿಗೆ ಮಾಡ್ತಾರೆ. ನೀವು ಕೂಡ ಮಾಡಿ ನೋಡಿ. ರುಚಿ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಸಕ್ಕರೆ ಚಿರೋಟಿಗೆ ಹಿಡ್ದಿದೆ. ರುಚಿಯಾದ ಮತ್ತು ಸವಿಯಾದ ಅಪರೂಪದ ಸಿಹಿ ಚಿರೋಟಿ ತಿನ್ನೋದಕ್ಕೆ ಸಿದ್ಧವಾಗಿದೆ. ನೀವು ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ. ನಮಸ್ಕಾರ, ಧನ್ಯವಾದಗಳು.